ಸೆಕೆಂಡ್ PUC ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿ ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ನೀರಿನಕ್ಷಿ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಈ ರೀತಿ ಒಳಗೊಂಡಿದೆ. ಮೊದಲನೇದು ಪದ್ಯ ಭಾಗದಲ್ಲಿ ನೋಡಿದಾಗ ಕದ್ದಡಿದ ಸಲಿಲಂ ತಿಳುವಂದದೆ, ಇದಕ್ಕೆ ಟೋಟಲ್ 7 ಅಂಕಗಳು ಒಳಗೊಂಡಿದೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಟೋಟಲ್ 7 ಅಂಕಗಳು. ಈ ಚಾಪ್ಟರ್ ಮೇಲೆ 3 ಪ್ರಶ್ನೆಗಳು ಕೇಳಾಗುತ್ತೆ. ವಚನಗಳಲ್ಲಿ ನೋಡಿದಾಗ 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಟೋಟಲ್ ಈ ಚಾಪ್ಟರ್ ಮೇಲೆ 2 ಪ್ರಶ್ನೆಗಳು ಕೇಳಾಗುತ್ತೆ 5 ಅಂಕಗಳ ಮೇಲೆ. ಇನ್ನೂ ಹುಟ್ಟದೇ ಇರಲಿ ನಾರಿ ಒಲವು, ಇದಕ್ಕೆ ಟೋಟಲ್ 7 ಅಂಕಗಳು. 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, ಇಲ್ಲಿ ಕೂಡ 7 ಅಂಕಗಳು ಒಳಗೊಂಡಿದೆ. ಸೊ ಈ ರೀತಿ ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಈ ರೀತಿ ಒಳಗೊಂಡಿದೆ. ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ನೋಡ್ಬೋದು. ಇಲ್ಲಿ ಈಗ ಗದ್ಯ ಭಾಗದಲ್ಲಿ ನೋಡಿಕೊಳ್ಳೋಣ. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ಗದ್ಯ ಭಾಗದಲ್ಲಿ ನೋಡಿದಾಗ ಮುಟ್ಟಿಸಿಕೊಂಡವನು, ಇದಕ್ಕೆ ಟೋಟಲ್ 6 ಅಂಕಗಳು ಒಳಗೊಂಡಿದೆ. ವಾಲ್ಪಾರೆ ಅಭಿವೃದ್ಧಿ ತಂದ ದುರಂತ, ಇದಕ್ಕೆ ಟೋಟಲ್ 4 ಅಂಕಗಳು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಇಲ್ಲಿ ಕೂಡ ಟೋಟಲ್ 4 ಅಂಕಗಳು ಒಳಗೊಂಡಿದೆ. ಪದ್ಯ ಭಾಗ ಮತ್ತು ಗದ್ಯ ಭಾಗದಲ್ಲಿ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಮಾಡಲ್ ಕ್ವಶನ್ ಪೇಪರ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿಸಿ ಆ ವಿಡಿಯೋ ಕೂಡ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.